ಸಿನಿಮಾ ಸಂಗೀತಮಯವಾಗಿದೆ. ಅಂದು ಮುಗಿಯರ್ ಮಳೆ, ಇಂದು ಕೃಷ್ಣ ಪ್ರಣಯಸಕ್ಕೆ. ಅಂದರೆ ಈ ಜನ್ರೇಷನಲ್ಲಿ ಈ ಕಾಮಿಡಿ ಮಿಸ್ ಸಕ್ಕದಾಗಿದೆ. ಪ್ರತಿಯೊಬ್ಬ ಲವ್ ಮಾಡ್ತಾ ಇರೋ ಹುಡುಗ ಹುಡುಗಿಯರು ಫಿದಾ ಆಗೋದು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಮೂವಿಗೆ ಮಾತ್ರ. ಸೂಪರ್ ಆಗಿದೆ, ಬೇರೆ ಲೆವೆಲ್. ಮೂವಿ ತುಂಬ ಕ್ರೇಜಿಯಾಗಿ ಸಕ್ಕದಾಗಿ ಬಂದಿದೆ ಸರ್ ಸಿನಿಮಾ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಲ್ಲಂತೂ ತುಂಬ ಇಷ್ಟ ಆಗುತ್ತೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ, ಎಲ್ಲರಿಗೂ ಬಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ. ನಮ್ಮ ಕನ್ನಡ ಸಿನಿಮಾಗೆ ಥಿಯೇಟರ್ ಇಲ್ಲ. ದರ್ಶನ್ ಸರ್ ಹೇಳ್ತಾ ಇರ್ತಾರೆ ಕನ್ನಡ ಫಿಲ್ಮ್ ಅಂತ. ಅದೇ ಥರ ಎಲ್ಲ ಥಿಯೇಟ್ರಲ್ಲೂ ಕನ್ನಡ ಫಿಲ್ಮ್ ನೋಡಬೇಕು. ನಮ್ಮ ಕನ್ನಡ ಉಳಿಬೇಕು, ನಮ್ಮ ಕನ್ನಡ ಸಿನಿಮಾ ಬೆಳಿಬೇಕು. ಸಿನಿಮಾ ಸಂಗೀತಮಯವಾಗಿದೆ. ಅಂದು ಮುಗಿಯರ್ ಮಳೆ, ಇಂದು ಕೃಷ್ಣ ಪ್ರಣಯಸಕ್ಕೆ. ಸಕ್ಕದಾಗಿದೆ ಮೂವಿ, ಸಂಗೀತಮಯವಾಗಿದೆ. ಪ್ರೇಕ್ಷಕ ಗೆದ್ದಿದ್ದಾನೆ. ಸೂಪರ್ ಹಿಟ್. ಕಾಮಿಡಿ ಇತ್ತು, ತುಂಬ ಚೆನ್ನಾಗಿತ್ತು. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದ್ವಿ, ಮತ್ತೊಂದ್ಸತಿ ಬರ್ತೇವೆ. ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಕರ್ನಾಟಕ ಅಂತ ಬಂದು ನೋಡಿ ತುಂಬ ಖುಷಿ ಇದೆ. ಯಾಕಂದರೆ ಈ ಜನ್ರೇಷನಲ್ಲಿ ಈ ಕಾಮಿಡಿ ಮಿಸ್ ಸಕ್ಕದಾಗಿದೆ. ಪ್ರತಿ ಒಂದೊಂದು ಸೀನ್ ಅಂತೂ ನಗಡೆ ನೋಡಿ ಚೆನ್ನಾಗಿತ್ತು. ತುಂಬ ದಿವಸ ಫ್ಯಾಮಿಲಿ ಒಳ್ಳೆ ಗಣೇಶ್, ಮಾಳವಿಕಾ, ಶರಣ್ಯ ಎಲ್ಲರ ಅಭಿನಯನೂ ತುಂಬ ಚೆನ್ನಾಗಿದೆ. ಎಲ್ಲ ಕನ್ನಡಿಗರು ಈ ಫಿಲಮನ್ನು ಥಿಯೇಟ್ರಿಗೆ ಬಂದು ನೋಡಬೇಕು. ದಯವಿಟ್ಟು ಯಾರೂ ಪೈರಸಿ ಮಾಡಬೇಡಿ. ಕೃಷ್ಣ ಪ್ರಣಯಸಕ್ಕೆ ಇವಾಗ ತಾನೇ ಮೂವಿ ನೋಡ್ದು. ಈಗಿನ ಕಾಲದಲ್ಲಿ ಇಷ್ಟು ಹುಡುಗಿಯರಿಗೆ ಅಭಿಮಾನಿಯಾಗಿರೋದು ಗೋಲ್ಡನ್ ಸ್ಟಾರ್ ಅವ್ರಿಗೆ ಇಷ್ಟು ಅನ್ಸುತ್ತೆ ಬ್ರದರ್. ಯಾಕಂದರೆ ಪ್ರತಿಯೊಬ್ಬ ಲವ್ ಮಾಡ್ತಾ ಇರೋ ಹುಡುಗ ಹುಡುಗಿಯರು ಫಿದಾ ಆಗೋದು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಮೂವಿಗೆ ಮಾತ್ರ. ಈ ಮೂವಿಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ ನಿಜವಾದ ಟ್ರೂ ಲವ್ಗೆ ಯಾವತ್ತೂ ಸಾವಿಲ್ಲ, ಮತ್ತು ಆ ಪ್ರೀತಿ ಯಾವತ್ತೂ ಸೋಲಲ್ಲ ಗುರು. ಆಯಿತಾ? ದಯವಿಟ್ಟು ಲವ್ ಮಾಡೋರಿಗೆ, ಲವ್ ಮಾಡ್ತಾ ಇರೋರಿಗೆ ಒಂದು ಮಾತು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವು ಯಾವತ್ತೂ ಮನಿ ನೋಡಿ ಮುಖ ನೋಡಿ ಲವ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ಮಾತ್ರ ಇರೋ ತನಕ ಇರುತ್ತೆ. ದಯವಿಟ್ಟು ಮನ್ಸುಗಳನ್ನ ನೋಡಿ ಲವ್ ಮಾಡಿ, ಅದು ಕೊನೆ ತನಕ ಇರುತ್ತೆ ಅಂತ ನಾನು ಹೇಳ್ತೀನಿ. ಸೂಪರ್ ಇದೆ, ಚೆನ್ನಾಗಿದೆ ಪಿಕ್ಚರ್, ಮೂವಿ ಚೆನ್ನಾಗಿದೆ, ಮಸ್ತಾಗಿದೆ. ಎಲ್ಲರೂ ಬಂದು ನೋಡಿ. ಟ್ವಿಸ್ಟ್ ಇದೆ. ಆ್ಯಕ್ಟಿಂಗು ಸರ್ದಾಗಲಿ, ಶರಣ ಮ್ಯಾಮ್ ಆಗಲಿ, ಮಾಳವಿಕಾ ಮ್ಯಾಮ್ ಮಾಡಿದೆ, ಸೂಪರ್ ಆಗಿದೆ, ಬೇರೆ ಲೆವೆಲ್. ಮೂವಿ ತುಂಬ ಕ್ರೇಜಿಯಾಗಿ ಸಕ್ಕದಾಗಿ ಬಂದಿದೆ ಸರ್ ಸಿನಿಮಾ. ಎಸ್ಪೆಷಲಿ ಹೇಳಬೇಕು ಅಂದರೆ ಫಸ್ಟ್ ಹಾಫಲ್ಲಿ ಜಾನ್ವಿ ಕ್ಯಾರೆಕ್ಟ್ರಲ್ಲಿ ಶರಣ್ಯ ಶೆಟ್ಟಿ ಅವರು ತುಂಬ ಅದ್ಭುತವಾದಂಥ ನಟನೆ ಮಾಡಿದ್ದಾರೆ. ಯಾಕೆಂದರೆ ನಮ್ಮ ಮಲೆನಾಡಿನ ಶಿವಮೊಗ್ಗದವರು. ನಾನು ಶಿವಮೊಗ್ಗದಿಂದ ಈ ಸಿನಿಮಾನ ನೋಡ್ಲಿಕ್ಕೆ ಬಂದಿರೋ ಅಂಥದ್ದು. ಎಸ್ಪೆಷಲಿ ಶರಣ್ಯ ಶೆಟ್ಟಿ ಅವ್ರಿಗೋಸ್ಕರನೇ ನಾನು ಇಲ್ಲಿಗೆ ಬಂದು ನೋಡ್ತಾ ಇರೋದು. ಆ್ಯಂಡ್ ಗಣೇಶ್ ಅವರು ಆ್ಯಸ್ ಎ ಎಮೋಷ್ನಲಿ ಎಲ್ಲರಿಗೂ ಕನೆಕ್ಟ್ ಆಗೋದು ಗೊತ್ತಿರೋಂಥ ವಿಚಾರ. ಅದರಲ್ಲೂ ಹೀರೋಯಿನ್ ಅವರು ಇಂಟರ್ವೆಲ್ ಸೀನಿಂದ ಹಿಡಿದು ಅಪ್ ಟು ಕ್ಲೈಮ್ಯಾಕ್ಸ್ವರೆಗೂ ತುಂಬ ಚೆನ್ನಾಗಿ ಎನ್ಕ್ಯಾಚ್ ಮಾಡಿದ್ದಾರೆ. ಇಡೀ ಸಿನಿಮಾ ತುಂಬ ಚೆನ್ನಾಗೇ ಇದೆ. ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಂತೂ ತುಂಬ ಇಷ್ಟ ಆಗುತ್ತೆ. ಆಡಿಯನ್ಸು ಬಿದ್ದು ನಗ್ತಾರೆ, ಎಂಜಾಯ್ ಮಾಡ್ತಾರೆ. ಎವ್ರಿ ಸೀನ್ನು ಕೂಡ ತುಂಬ ಎಂಜಾಯ್ ಮಾಡ್ತಾರೆ. ನಿನ್ನೆ ನಾನು ಸೆಲೆಬ್ರಿಟಿ ಪ್ರೀಮಿಯರ್ ಶೋಗೆ ಹೋಗಿದ್ದೆ. ಇವಾಗ ಫಸ್ಟ್ ಶೋ ನೋಡಬೇಕು ಅನಿಸಿದೆ. ಅಂದರೆ ಅದು ತುಂಬ ಒಳ್ಳೆ ಸಿನಿಮಾನೇ ಅಂತ ಹೇಳ್ಬೋದು. ಫ್ಯಾಮಿಲಿ ಎಲ್ಲ ಬಂದು, ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಬಂದು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ. ಎಲ್ಲರಿಗೂ ಬಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ. ಆ್ಯಂಡ್ ಬೀಯಿಂಗ್ ಗಣೇಶಸ್ ಬಿಗ್ಗೆಸ್ಟ್ ಫನ್. ಫಸ್ಟ್ ಶೋ ಥಿಯೇಟ್ರಲ್ಲಿ ನೋಡೋದು ಬೇರೆ, ಆ್ಯಂಡ್ ಪ್ರೀಮಿಯರ್ ಶೋಲ್ಲಿ ನೋಡೋದೇ ಬೇರೆ. ಇಲ್ಲಿ ಜನಗಳು ವಿಸಿಲ್ಲು ಆ್ಯಂಡ್ ನಾವೊಂದು ಕ್ರೇಜೇ ಬೇರೆ ಥರ ಇರುತ್ತೆ. ಆ್ಯಂಡ್ ಶರಣ್ಯ ಶೆಟ್ಟಿ ಅವರು ಆ್ಯಂಡ್ ಹೀರೋಯಿನ್ ಮಾಳವಿಕಾ ಇಬ್ಬರು ಹೀರೋಯಿನ್ ಆದ್ರೂ ನಮ್ಮ ಕಿರುತೆರೆಯಿಂದ ಬಂದಿತ್ತು ಶರಣ್ಯ ಶೆಟ್ಟಿ ಅವರು. ಸೊ ಅಲ್ಲಿಂದ ವರ್ಕ್ ಮಾಡಿಕೊಂಡು ಗಣೇಶ್ ಅವ್ರ ಜೊತೆ ಬಿಗ್ ಸ್ಕ್ರೀನಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಆ್ಯಂಡ್ ಮೂವಿನ ಬಂದು ಥಿಯೇಟ್ರಲ್ಲೇ ನೋಡಿ. ರಿಯಲ್ ಲೈಫಲ್ಲಿ ಮೆಮೊರಿ ಲಾಸ್ ಆದರೆ ಏನೂ ನೆನಪಿರಲ್ಲ. ಈ ಥರ ಆಗೋದೆಲ್ಲ ಫಿಕ್ಷನ್ನು. ಒಂದು ವಾರಕ್ಕೆಲ್ಲ ಮೆಮೊರಿ ಎಲ್ಲ ಇದಾಗೋದು. ಸೊ ನೋಡಿ, ಅದೇ ಸಸ್ಪೆಕ್ಟ್. ಸಿನಿಮಾ ಸೂಪರ್ ಆಗಿದೆ. ನಿನ್ನೆ ಪ್ರೀಮಿಯರ್ ಶೋ ನೋಡಿದ್ವಿ. ಮತ್ತೆ ಇವಾಗ ಬೆಳಗ್ಗೆ ಶೋ ನೋಡಿಕೊಂಡು ತಿರ್ಗಾ ಮಧ್ಯಾಹ್ನ ಶೋಗೂ ರೆಡಿ ಆಗಿದ್ದೀವಿ. ನಾವು ಯಲಹಂಕದ ಅಭಿಮಾನಿಗಳು ಸಂಘದ ಅಧ್ಯಕ್ಷರು. ಇವರು ರಕ್ಷಣಾ ವೇದಿಕೆಯಲ್ಲಿ ಅವರೇ. ನಮ್ಮ ಕನ್ನಡ ಉಳಿಬೇಕು, ನಮ್ಮ ಕನ್ನಡ ಸಿನಿಮಾ ಬೆಳಿಬೇಕು. ಅದರಲ್ಲಿ ಇನ್ನೊಂದೇನು ಅಂದರೆ ಇವತ್ತಿನ ನನಗೆ ಬೇಜಾರಾಗಿದ್ದು ಅಂದರೆ ಸಿನಿಮಾ ಇಷ್ಟೆಲ್ಲ ಓಡಿ ನಮ್ಮ ಕನ್ನಡ ಸಿನಿಮಾಗೆ ಥಿಯೇಟ್ರ್ ಇಲ್ಲ. ನಾನಿವತ್ತು ನಾನೊಂದು 2-3 ಕಡೆ ನೋಡಿದೆ. ಚಿಕ್ಕಬಳ್ಳಾಪುರದಲ್ಲಿಲ್ಲ, ಯಲಹಂಕದಲ್ಲಿಲ್ಲ, ಎಲ್ಲ ಮಾಲಲ್ಲಿ ಗೀಲಲ್ಲಿ ಓಡ್ತಾ ಐತೆ. ಸಣ್ಣ ಪುಟ್ಟ ಥಿಯೇಟ್ರಲ್ಲಿ ಓಡ್ತಾ ಇಲ್ಲ. ಅದೊಂದು ಬೇಜಾರು. ಎಲ್ಲ ತೆಲುಗು ಸಿನಿಮಾ ಹಾಕ್ಕೊಂಡು ಕುಂತಿದ್ದಾರೆ. ಮತ್ತು ಕನ್ನಡ ಬೆಳೆಸಬೇಕು ಅಂದರೆ ನಮ್ಮವರೇ ನಮಗೆ ಥಿಯೇಟ್ರ್ ಕೊಡೋಲ್ಲ, ಹಂಗಿದೆ. ಮತ್ತು ಈ ಮುಂಗಾರು ಮಳೆ ಹೆಂಗೆ ಓಡಿದೆಯೋ ಅದೇ ಕೃಷ್ಣ ಪ್ರಣಯಸಕ್ಕೆ ಹಂಗೆ ಅದೇ ಥರನೇ ಓಡಲಿ. ಮತ್ತು ಬಿಗ್ ಬ್ಯಾಕ್ ಗಣೇಶ ನನಗೆ ಬಿಗ್ ಬ್ಯಾಕ್ ತಂದು ಕೊಡಲಿ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ತೀವಿ. ಫಿಲಿಮ್ ತುಂಬ ಚೆನ್ನಾಗಿದೆ ಮೇಡಮ್. ನಮ್ಮ ಕನ್ನಡಿಗರು ಫಿಲಿಮ್ ನೋಡಬೇಕು ಅಂತ ನಮ್ಗೆ ತುಂಬ ಆಸೆ. ನಮ್ಮ ದರ್ಶನ್ ಸರ್ ಹೇಳ್ತಾ ಇರ್ತಾರೆ ಕನ್ನಡ ಫಿಲಿಮ್ ಅಂತ. ಅದೇ ಥರ ಎಲ್ಲ ಥಿಯೇಟ್ರಲ್ಲೂ ಕನ್ನಡ ಫಿಲಿಮ್ ನೋಡಬೇಕು ಅಂತ ನಾವು ಗಣೇಶ್ ಸರ್ಗೆ ಹೇಳ್ತಾ ಇದ್ದೀವಿ. ಕನ್ನಡ ಫಿಲಮ್ ನೋಡಬೇಕು, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಎಲ್ಲ ಕನ್ನಡ ಜನತೆಗಳು ದಯವಿಟ್ಟು ಥಿಯೇಟ್ರಿಗೆ ಬಂದು ಕನ್ನಡ ಪಿಕ್ಚರ್ ನೋಡ್ರಿ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ತುಂಬ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಬಂದು ಕನ್ನಡ ಸಿನಿಮಾ ಥಿಯೇಟ್ರಲ್ಲಿ ನೋಡಿ. ಸಿನಿಮಾ ಚೆನ್ನಾಗಿದೆ.
ಅದ್ರಲ್ಲೂ ನಮ್ಮ ಗಣೇಶ್ ಅವ್ರು ನೋಡೋದು ಒಂದು ದೊಡ್ಡ ಇದು ಅವ್ರು ನೋಡಬೇಕು ಅಂತ ಬಂದಿರೋದು ಖುಷಿ ನಮ್ಗೊಂಥರ. ದ್ವಾಪರ ಅಂತೂ ಎಷ್ಟು ಟ್ರೆಂಡಿಂಗಲ್ಲಿದೆ ಅಂದರೆ ಆ ದ್ವಾಪರ ಸಾಂಗಿಗೆ ಇವಾಗೂ ನಮ್ಮ ಬಾಸಲ್ಲಿ ಡ್ಯಾನ್ಸ್ ಮಾಡಿದ್ರು. ಆ ದ್ವಾಪರ ಸಾಂಗ್ ಅಷ್ಟು ಹಿಟ್ಟಾಗಿದೆ, ವರ್ಲ್ಡ್ ಫೇಮಸ್ ಆಗಿದೆ. ಮುಂಗಾರು ಮಳೆ ಹೆಂಗೆ ಹಿಟ್ಟಾಗಿದೆಯೋ ಸೇಮ್ ಅದೇ ಥರನೇ ದ್ವಾಪರ ಹಿಟ್ಟಾಗಿದೆ. ಮತ್ತು ಕೃಷ್ಣಾಂ ಪ್ರಣಯಂ ಸಖಿ 300 ಡೇಸು 365 ಡೇಸು 1 ಇಯರ್ ಅಲ್ಲ 2 ಇಯರ್ ಅಲ್ಲ ಬಿಗ್ ಬ್ಯಾಕ್ ತಂದ್ಕೊಡ್ಲಿ ಅಂತೇಳ್ಬಿಟ್ಟು ಗಣೇಶನ ಸಿನಿಮಾ ಕಮ್ ಬ್ಯಾಕ್ ಆಗಲಿ ಅಂತೇಳ್ಬಿಟ್ಟು ಕೇಳ್ಕೊಂತೀನಿ.